ನಿಮ್ಮೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು. ಮಕ್ಕಳೇ, ನನ್ನ ದೇಶ ನನ್ನ ಜನ ಪದ್ಯದ ಸಾರಾಂಶವನ್ನು ಭಾವಾರ್ಥವನ್ನು ನೀವು ಕಳೆದ 2 ವಿಡಿಯೋಗಳಲ್ಲಿ ನೋಡಿದಿರಿ ಮಕ್ಕಳೇ, ಭಾಗ 1 ಮತ್ತು ಭಾಗ 2ರಲ್ಲಿ. ಈಗ ನೀವು ಭಾಗ 1 ಮತ್ತು ಭಾಗ 2 ಕಡ್ಡಾಯವಾಗಿ ನೋಡಿಕೊಂಡು ನಂತರ ಈ ಒಂದು ಭಾಗ 3ಕ್ಕೆ ಬನ್ನಿ ಮಕ್ಕಳೇ. ನನ್ನ ದೇಶ ನನ್ನ ಜನ ಪದ್ಯಪಾಠ 4 ತರಗತಿ 6 ವಿಷಯ ಕನ್ನಡ. ಬನ್ನಿ ಮಕ್ಕಳೇ, ಈ ಒಂದು ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ನನ್ನ ದೇಶ ನನ್ನ ಜನ ಮುಂದುವರೆದ ಪಾಠ ಅಭ್ಯಾಸ ಚಟುವಟಿಕೆ. ಮಕ್ಕಳೇ, ಈ ಒಂದು ಮೊದಲು ಅಭ್ಯಾಸ ಚಟುವಟಿಕೆಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾದಂಥ ಪ್ರಶ್ನೆಗಳು ಮಕ್ಕಳೇ. ಇವುಗಳನ್ನು ನೀವು ಟಿಪ್ಪಣಿಯನ್ನು ಮಾಡಿಕೊಳ್ಳಿ ಮಕ್ಕಳೇ. ಪ್ರತಿಯೊಂದನ್ನು ಟಿಪ್ಪಣಿಯನ್ನು ಮಾಡಿಕೊಳ್ಳಿ. ಮತ್ತು ಭಾಗ 1 ಮತ್ತು ಭಾಗ 2ರಲ್ಲಿ ಬರುವ 2 ಒಂದು ಕವಿತೆಗಳನ್ನು ನೀವು ಬರೆದುಕೊಂಡು ಒಂದು ಪುಸ್ತಕದಲ್ಲಿ ಅದನ್ನು ನೋಟ್ ಮಾಡಿಕೊಂಡು ನೀವು ಕಂಠಪಾಠವನ್ನು ಮಾಡಬೇಕಾಗಿರೋದು. ಇದು ಮಕ್ಕಳೇ, ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಉತ್ತಮ ಮಕ್ಕಳೇ. ಬನ್ನಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಾವು ನಿಮಗೆ ಕಪ್ಪು ಹಲಗೆ ಮೇಲೆ ಯಾವ ರೀತಿ ನಾವು ಬರೆಸ್ತಾ ಇದ್ವೋ ಅದೇ ಥರ ಇಲ್ಲೂ ಸಹ ನಾವು ಪ್ರಯತ್ನವನ್ನು ಪಟ್ಟಿದ್ದೀವಿ. ಸೊ ಹಾಗಾಗಿ ನೀವು ಇದನ್ನು ಯಾವುದೇ ರೀತಿಯಾಗಿ ಅನಾವಶ್ಯಕವಾಗಿ ದುರುಪಯೋಗವನ್ನು ಮಾಡಿಕೊಳ್ಳಬೇಡಿ ಮಕ್ಕಳೇ. ನೀವು ಒಂದು ನೋಟ್ ಪುಸ್ತಕದಲ್ಲಿ ಅಥವಾ ನೀಟ್ನ ನೀವೇನು ಬರ್ತಿದ್ರಿ ಆ ಥರ ಇದನ್ನು ಒಂದು ಕಡೆ ಬರೆದುಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಮುಂದಕ್ಕೆ ಅದು ಬಹಳ ಉಪಯೋಗಕಾರಿಯಾಗ್ತದೆ. ಮತ್ತು ಇವೆಲ್ಲ ಪಾಠಗಳಲ್ಲೂ ಅದನ್ನು ಮತ್ತೆ ರಿಪೀಟನ್ನು ಮಾಡೋದಿಲ್ಲ ಮಕ್ಕಳೇ, ಪುನರಾವರ್ತನವಾಗುವುದಿಲ್ಲ. ನೀವು ಕಡ್ಡಾಯವಾಗಿ ಇದನ್ನು ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಿ ಮಕ್ಕಳೇ. ಮೊದಲನೇ ಪ್ರಾರಂಭಿಸೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೆಯ ಪ್ರಶ್ನೆ, ಕವಿ ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ? ಕವಿ ತನ್ನ ದೇಶ ಮತ್ತು ಜನರನ್ನು ನನ್ನ ಮಾನ ನನ್ನ ಪ್ರಾಣ ಘನ ಎಂದು ಕರೆದಿದ್ದಾರೆ. ನನ್ನ ಮಾನ ಪ್ರಾಣ ಘನತೆ ಗೌರವ ಎಂಬತಕ್ಕಂಥದ್ದು ಈ ಒಂದು ಮಾತಿನ ಅರ್ಥ ಮಕ್ಕಳೇ. 2ನೇದು, ಕವಿ ಈ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ? ಋಣ, ತಾಯಿಯ ಋಣ ನಾವು ಸಹ ತೀರಿಸಲೇಬೇಕು ಮಕ್ಕಳೇ. ಕವಿಯು ಈ ಒಂದು ತನ್ನ ಸಂದೇಶದಲ್ಲಿ ಅಥವಾ ನನ್ನ ದೇಶ ನನ್ನ ಜನಪದದಲ್ಲಿ ಈ ಒಂದು ಜನ್ಮದಲ್ಲಿ ದೇಶದ ಋಣವನ್ನು ತೀರಿಸುವುದಕ್ಕೆ ಆಗುವುದೇ ಎಂದು ತಮ್ಮನ್ನು ತಾವೇ ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ ಮಕ್ಕಳೇ. ಸೊ ಮಕ್ಕಳೇ, ಹೌದು, ಈ ಒಂದು ಋಣದಲ್ಲಿ ಈ ಒಂದು ನಾವು ಹುಟ್ಟಿರ್ತಕ್ಕಂಥದ್ದು ಈ ಒಂದು ಋಣದಲ್ಲಿ ಅಥವಾ ಈ ಒಂದು ಜನ್ಮದಲ್ಲಿ ನಾವು ದೇಶದ ಸೇವೆಯನ್ನು ಮಾಡಲೇಬೇಕು ಮಕ್ಕಳೇ. ಈ ಒಂದು ಜನ್ಮ ಸಿಕ್ಕಿರುವುದು ಬಹಳ ಅಪರೂಪ. ಆದ್ದರಿಂದ ಈ ಒಂದೇ ಒಂದು ಜನ್ಮದಲ್ಲಿ ನಾವು ದೇಶ ಸೇವೆಯನ್ನು ಮಾಡಬೇಕು ಅಥವಾ ದೇಶ ಸೇವೆಯನ್ನು ಮಾಡ್ತಾ ಅದರ ಋಣವನ್ನು ನಾವು ತೀರಿಸಬೇಕು ಎಂದು ಹೇಳಿದ್ದಾರೆ ಮಕ್ಕಳೇ. 3ನೇ ಪ್ರಶ್ನೆ, ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ? ಎಸ್, ಈ ಒಂದು ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಕವಿ ಹೇಳಿದ್ದಾರೆ. ನೋಡಿ ಮಕ್ಕಳು, ಅದಕ್ಕೆ ಉತ್ತರ ಕಣಿವೆಯವರು ಈ ನೆಲದ ಮಣ್ಣು ಕೆಂಪು ಬಣ್ಣದಲ್ಲಿದೆ, ಬೆಳೆ ಹಸಿರು ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ. ಕೆಂಪು ಮಣ್ಣು, ಜೇಡಿ ಮಣ್ಣು, ಮರಳುಯುಕ್ತ ಮಣ್ಣು, ಹೀಗೆ ಹಲವಾರು ಮಣ್ಣುಗಳಲ್ಲಿ ವಿಧಗಳಿವೆ ಮಕ್ಕಳೇ. ಸೊ ಹಾಗಾಗಿ ಈ ಒಂದು ಕೆಂಪು ಮಣ್ಣು ಬಹಳ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಮಣ್ಣು. ಇದರಲ್ಲಿ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕವಾದಂಥ ಒಂದು ಅಂಶ ಇದರಲ್ಲಿ ಕಂಡುಬರುತ್ತೆ ಮಕ್ಕಳೇ. ಸೊ ಅದರಿಂದ ಈ ಒಂದು ಕೆಂಪು ಮಣ್ಣಿನಲ್ಲಿ ಯಾವುದೇ ಒಂದು ಬೆಳೆಯನ್ನು ಬೆಳೆದರೂ ಸಹ ಇದು ಅತ್ಯಂತ ಫಲವತ್ತಾಗಿ ಕಂಡುಬರ್ತದೆ ಮಕ್ಕಳೇ. ಅದರಿಂದ ಈ ಒಂದು ಕೆಂಪು ಮಣ್ಣಿನಲ್ಲಿ ಬೆಳೆಗಳು ಬೆಳೆಯಲಾಗುತ್ತದೆ. ಸರ್ವಸಾಮಾನ್ಯವಾಗಿ ಬೆಳೆಗಳು ಹಸಿರು ಬಣ್ಣದಲ್ಲಿಯೇ ಇರುತ್ತವೆ ಮಕ್ಕಳೇ. 4ನೇ ಪ್ರಶ್ನೆ ಮಕ್ಕಳೇ, ಕವಿ ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಯಾವುದು? ಕವಿ ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಎಂದರೆ ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲುಗಳಾಗಿವೆ. ಒಕ್ಕಲು ಅಂದರೆ ಏನು ಮಕ್ಕಳೇ? ಬೇಸಾಯ ಮಕ್ಕಳೇ. ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನ ಕರೆದಿದ್ದಾರೆ? ಸ್ವಚ್ಛಂದದ ಹಕ್ಕಿಗಳು ಎಂದು ಕಣಿವೆಯವರು ಭಾರತದಲ್ಲಿರುವ ನಮ್ಮ ಜನರನ್ನು ಸ್ವಚ್ಛಂದದ ಹಕ್ಕಿಗಳು ಎಂದು ಕರೆದಿದ್ದಾರೆ. ಸ್ವಚ್ಛಂದದ ಹಕ್ಕಿಗಳು ಎಂದರೆ ತಮಗೆ ಇಷ್ಟವಾಗುವ ರೀತಿಯಲ್ಲಿ ಅವರು ಇರಬಹುದಾಗಿದೆ ಮಕ್ಕಳೇ.
ಯಾವುದೇ ರೀತಿಯಾದಂಥ ನಿರ್ಬಂಧವಿಲ್ಲ. ಅವರು ತಮಗೆ ಇಷ್ಟ ಬಂದ ಹಾಗೆ ಬೇರೆಯವರಿಗೆ ಅಂದರೆ ಇತರರಿಗೆ ತೊಂದರೆ ಕೊಡದ ಹಾಗೆ ವೈದ್ಯರು, ಇಂಜಿನಿಯರ್ಗಳು ಯಾರಾದರೂ ಸಹ ಆಗಬಹುದು ಮಕ್ಕಳೇ. ಸೊ ಇದರಿಂದ ಅವರು ತಮ್ಮ ಸ್ವಚ್ಛಂದದಿಂದ ಅವರು ಇರಬಹುದು. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿ ಮಕ್ಕಳೇ. ಒಂದನೇ ಪ್ರಶ್ನೆ, ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಹೇಗೆ ಬಣ್ಣಿಸಿದ್ದಾರೆ? ನಮ್ಮ ಭಾರತದಲ್ಲಿ ಕೆಂಪು ನೆಲವಿದೆ, ಅದರಲ್ಲಿ ಹಸಿರು ಬೆಳೆಯನ್ನು ಬೆಳೆಯಲಾಗುತ್ತದೆ. 100 ಭಾಷೆಗಳು, ಬಣ್ಣಗಳು, ವೇಷಗಳು, ಕಲೆಗಳು ಇಲ್ಲಿ ಸಂಗಮವಾಗಿವೆ. 2ನೇ ಪ್ರಶ್ನೆ ಮಕ್ಕಳೇ, ಕವಿ ಭವಿಷ್ಯದ ಒಳಗೆ ನೀಡುವ ಸಂದೇಶವೇನು? ಪ್ರಾಚೀನ ಕಾಲದಲ್ಲಿ ಏನೇನು ಕೈಘಟನೆ ನಡೆದಿವೆ ಅವೆಲ್ಲವನ್ನ ತ್ಯಜಿಸಿ, ಅಂದರೆ ಮರೆತು ಬಿಡಿ. ಇಂದಿನದನ್ನು ನೀವು ಮತ್ತೆ ಜ್ಞಾಪಿಸ್ಕೋಬೇಡಿ. ಇಂದು ಏನು ನಡೆಯುತ್ತಿದೆಯೋ ಅದನ್ನು ತಿಳಿದು ಮುಂದಿನ ಭವಿಷ್ಯಕ್ಕೆ ಒಳಿತಾಗುವ ರೀತಿಯಲ್ಲಿ ನಡೆದು ಬರಲಿ ಎಂಬುದು ಕವಿಯ ಆಶಯವಾಗಿದೆ. ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ. ಈ ಒಂದು ಮೂಗರು ಮೈ ಚಳಿ ಬಿಟ್ಟು ಮಾತಾಡಿದ್ದಾರೆ. 2-4 ಕ್ಷಣ ಕೈ ಹಿಡಿದು ಮಾತಾಡಿದ್ದಾರೆ. ಭಾರತೀಯರೆಲ್ಲರಲ್ಲೂ ಎದ್ದೇಳಲಿ ಒಳ್ಳೆಯ ಗುಣಗಳು ಅವರವರ ಸಮೃದ್ಧ ಬಾಳಿಗೆ. ಏಕೆಂದರೆ ಒಬ್ಬ ಮನುಷ್ಯ ಎಂದರೆ ಅವನಲ್ಲಿ ಅನೇಕ ಗುಣಗಳು ಇರುತ್ತವೆ. ಅವುಗಳೆಲ್ಲವೂ ಸಹ ಒಮ್ಮಿಂದೊಮ್ಮೆಲೆ ಎದ್ದೇಳಿ ಅವರ ಬಾಳು ಸಮೃದ್ಧವಾಗಲಿ ಎಂಬುದು ಕವಿಯ ಆಶಯವಾಗಿದೆ ಮಕ್ಕಳೇ. ಒಟ್ಟಾರೆಯಾಗಿ ಈ ಒಂದು ಪದ್ಯದಲ್ಲಿ ಕವಿ ನಮ್ಮ ದೇಶವನ್ನು ವರ್ಣಿಸಿ ದೇಶಭಕ್ತಿಯನ್ನು ಮೆರೆದಿದ್ದಾರೆ. ಸೊ ಹೀಗೆ ಮಕ್ಕಳೇ, ನಾವು ಸಹ ಸಮಯ ಸಿಕ್ಕಾಗ ದೇಶದ ಸೇವೆಯನ್ನು ಮಾಡಲು ಸದಾ ಸಿದ್ಧರಾಗಬೇಕು ಎಂಬುದಕ್ಕಂಥದ್ದೇ ಈ ಒಂದು ಆಶಯವಾಗಿದೆ ಮಕ್ಕಳೇ. ಸಾಯಿರಾಮ್ ಮಕ್ಕಳೇ, ಥ್ಯಾಂಕ್ ಯು.